Hi, hello, ಎಲ್ಲರಿಗೂ ನಮಸ್ಕಾರ. Welcomes to Arvind's Edu YouTube channel. So here 15 minutes 25 MCQ session ಅಲ್ಲಿ first question. UGC portal e-sorts ಅಂದರೆ ESARTS is for ಯಾವುದಕ್ಕೆ ಅಂತ Special Assistance for Research in Technology and Sciences, Special Assistance for Research and Training in Sciences, Support for Academic and Research Training in Social Sciences, or Scholarship, Fellowship, Award Recognition Tracking System. Here it ESORT stands for Scholarship, Fellowship and Recognition, Award Recognition System. Okay. Next question. Which of the following ICT initiatives of MHRD deals with e-governance of institution or universities? Which of the following ICT initiatives of MHRD deals with e-governance for institution and universities? ಅಂದರೆ ಸಮರ್ಥ ಅಥವಾ ವಿದ್ವಾನ್, IRI-NIS ಅಥವಾ ಸ್ವಯಂ. The correct answer for this is ಸಮರ್ಥ. Okay. Next question. INSET ಅಂದರೆ INSET stands for with respect to the school education. International National School Education Training, Indo-Nepal School Education Training, Integrated National School Education Training, or Integrated National School Education Treasury. The correct answer is Integrated National School Education Treasury. Okay. Next question. Consider the following statement regarding digital gender atlas for advancing girls education in India. Statement 1. It has been developed in collaboration with UNICEF. UNICEF jothe collaboration agide. Statement 2. It helps to identify high performing geographic pockets for girls from disadvantaged groups. It helps to identify high performing geographic pockets for girls for disadvantaged group. Here codes both are correct ಅಥವಾ 1 is correct, 2 is correct ಅಥವಾ none is correct. The answer is here only 1 is correct. Okay. Next question. Shala Asmita is all school monitoring individual tracking analysis ಯೋಜನಾ. ಶಾಲಾ ಅಸ್ಮಿತಾ ಅನ್ನೋದು ಆಲ್ ಸ್ಕೂಲ್ ಮಾನಿಟರಿಂಗ್ ಇಂಡಿವಿಜುವಲ್ ಟ್ರ್ಯಾಕಿಂಗ್ ಅನಾಲಿಸಿಸ್ ಯೋಜನಾ. ಟ್ರೂ ಆರ್ ಫಾಲ್ಸ್? ಇಸ್ ಟ್ರೂ ಆರ್ ಫಾಲ್ಸ್? ಇಟ್ ಈಸ್ ಎ ಟ್ರೂ ಸ್ಟೇಟ್ಮೆಂಟ್. ಶಾಲಾ ಅಸ್ಮಿತಾ ಈಸ್ ಆಲ್ ಸ್ಕೂಲ್ ಮಾನಿಟರಿಂಗ್ ಇಂಡಿವಿಜುವಲ್ ಟ್ರ್ಯಾಕಿಂಗ್ ಅನಾಲಿಸಿಸ್ ಯೋಜನಾ. ಓಕೆ. ನೆಕ್ಸ್ಟ್ ಕ್ವಶನ್. ದ ಸೆಕೆಂಡ್ ಫೇಸ್ ಆಫ್ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್, ಎಸ್ಪೆಷಲಿ ಗ್ರಾಮೀಣ್ ಸಂಬಂಧಪಟ್ಟಿದ್ದು, ಈಸ್ ಟು ಬಿ ಇಂಪ್ಲಿಮೆಂಟೆಡ್ ಟಿಲ್ ವಿಚ್ ಫೈನಾನ್ಷಿಯಲ್ ಇಯರ್? ಯಾವ ಇಯರ್ ತನಕ ಇಂಪ್ಲಿಮೆಂಟ್ ಆಗಿರುತ್ತೆ? ಒಂದು 2021-22, 22-23, 23-24 ಅಥವಾ 24-25. ದ ಕರೆಕ್ಟ್ ಆನ್ಸರ್ ಈಸ್ ಅಪ್ ಟು 2024-25. ಓಕೆ. ನೆಕ್ಸ್ಟ್. ದ ಭೂಮಿ ರಾಶಿ ಇಸ್ ದ ವೆಬ್ ಪೋರ್ಟಲ್. ಭೂಮಿ ರಾಶಿ ಅಂತ ವೆಬ್ ಪೋರ್ಟಲ್ ಇದೆ. ವಿಚ್ ವಾಸ್ ಸಮ್ಟೈಮ್ಸ್ ಸೀನ್ ಇನ್ ನ್ಯೂಸಲ್ಲಿ ಬರ್ತಾ ಇದೆ. ಕಮ್ಸ್ ಅಂಡರ್ ವಿಚ್ ಯೂನಿಯನ್ ಮಿನಿಸ್ಟ್ರಿ? ಯಾವ ಯೂನಿಯನ್ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಭೂಮಿ ರಾಶಿ ಅನ್ನೋ ಪೋರ್ಟಲ್? ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಆರ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್? ದ ಭೂಮಿ ರಾಶಿ ಪೋರ್ಟಲ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ಗೆ ಸಂಬಂಧಪಟ್ಟಿದ್ದು. ಓಕೆ. ಸಿ. ನೆಕ್ಸ್ಟ್ ಕ್ವಶನ್. What is the name of the central government's economic package for the poor to fight the coronavirus pandemic and lockdown? ಸೆಂಟ್ರಲ್ ಗೌರ್ಮೆಂಟ್ ಎಕನಾಮಿಕ್ ಪ್ಯಾಕೇಜ್ ಬಡವರಿಗೆ ಸಂಬಂಧಪಟ್ಟಂಗೆ ಫೈಟ್ ಅಗೇನ್ಸ್ಟ್ ದ ಕೊರೋನಾ ವೈರಸ್ ಪ್ಯಾಂಡಮಿಕ್ ಅಥವಾ ಲಾಕ್ಡೌನ್ ಟೈಮಲ್ಲಿ ಇದರಲ್ಲಿ ಯಾವುದು? ಪ್ರೈಮ್ ಮಿನಿಸ್ಟರ್ ಗರೀಬ್ ಕಲ್ಯಾಣ್ ಸ್ಕೀಮಾ ಅಥವಾ ಪ್ರೈಮ್ ಮಿನಿಸ್ಟರ್ ಅನ್ನದಾತ ಸ್ಕೀಮ್, ಪ್ರೈಮ್ ಮಿನಿಸ್ಟರ್ ಕಿಸಾನ್ ಸ್ಕೀಮ್ ಅಥವಾ ಪ್ರೈಮ್ ಮಿನಿಸ್ಟರ್ ಗರೀಬ್ ಸುರಕ್ಷಾ ಸ್ಕೀಮ್? ಫಾರ್ ದಿಸ್ ದ ಕರೆಕ್ಟ್ ಆನ್ಸರ್ ಈಸ್ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಸ್ಕೀಮ್ ಅಥವಾ ಪ್ರೈಮ್ ಮಿನಿಸ್ಟರ್ ಗರೀಬ್ ಕಲ್ಯಾಣ್ ಸ್ಕೀಮ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್.
ಅರೇಂಜ್ ದ ಫಾಲೋಯಿಂಗ್ ಸ್ಟೋರೇಜ್ ಡಿವೈಸಸ್ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಕೆಪಾಸಿಟಿ. ಇನ್ಕ್ರೀಸ್ ಕೆಪಾಸಿಟಿ ಮೂಲಕ ಈ ಸ್ಟೋರೇಜ್ ಡಿವೈಸಸ್ನ ಅರೇಂಜ್ ಮಾಡಬೇಕು. ಇನ್ಕ್ರೀಸಿಂಗ್ ಲೋ ಟು ಹೈ. ನಾಲ್ಕು ಆಪ್ಷನ್ಸ್ ಇದೆ ಅರೇಂಜ್ ಮಾಡೋದಕ್ಕೆ. ಮ್ಯಾಗ್ನೆಟಿಕ್ ಟೇಪ್ಸ್, CD-ROM, ಫ್ಲಾಪಿ ಡಿಸ್ಕ್, ಮ್ಯಾಗ್ನೆಟಿಕ್ ಡಿಸ್ಕ್. ಇದರಲ್ಲಿ ಸ್ಟೋರೇಜ್ ಡಿವೈಸಸ್ಸು ಇನ್ಕ್ರೀಸಿಂಗ್ ಆರ್ಡರ್ಲಿ ಅರೇಂಜ್ ಮಾಡಬೇಕು. ಫಸ್ಟ್ ಒಂದು ಯಾವುದು ಫ್ಲಾಪಿ ಡಿಸ್ಕ್ ಬರುತ್ತಾ? ಫ್ಲಾಪಿ ಡಿಸ್ಕು ಇಲ್ಲಿದೆ CABD, ಫ್ಲಾಪಿ ಡಿಸ್ಕ್, ಮ್ಯಾಗ್ನೆಟಿಕ್ ಟೇಪ್ಸ್, ಮ್ಯಾಗ್ನೆಟಿಕ್ ಡಿಸ್ಕ್, ಲಾಸ್ಟಲ್ಲಿ CD-ROM ಬರುತ್ತೆ. ಓಕೆ, ದ ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಒನ್ ಇಟ್ ಸೆಲ್ಫ್ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಫಸ್ಟ್ ಬಂದುಬಿಟ್ಟು ಫ್ಲಾಪಿ ಡಿಸ್ಕ್ ಕಮ್ಮಿ ಇರುತ್ತೆ, ಅದಾದಮೇಲೆ ಮ್ಯಾಗ್ನೆಟಿಕ್ ಟೇಪ್ಸ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಅದಾದಮೇಲೆ ಮ್ಯಾಗ್ನೆಟಿಕ್ ಡಿಸ್ಕ್, ಅದಾದಮೇಲೆ CD-ROMಸು ಕಂಪೇರ್ ಟು ಅದರ್ಸ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಇದರಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಲ್ಲ? ಫೋರ್ಟ್ರಾನ, ಬೇಸಿಕ್, ಕೋಬಾಲ್ ಅಥವಾ ಆಸ್ಕಿ? ಇದರಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಯಾವುದಲ್ಲ? ಫೋರ್ಟ್ರಾನ್ is the computer programming language, basic is also computer programming language, COBOL is also computer programming language, but ASCII is not the computer programming language. So this is the correct answer. Next question. The following are the useful input devices. ಇದರಲ್ಲಿ useful input devices ಯಾವುದು? ಕೀಬೋರ್ಡ್, RAM, CD-ROM. ಕೀಬೋರ್ಡ್, RAM, CD-ROM ಅಥವಾ OCR, ಲೈಟ್ ಪೆನ್ಸ್ ಅಥವಾ ಕೀಬೋರ್ಡ್. Third one CD-ROM, OCR, floppy disk. Next hard disk, magnetic tapes, light pens. Here the input devices are optical character reader, light pen ಮತ್ತು keyboard. These are the input devices. But ನೋಡಿ, ಇದರಲ್ಲಿ random access memory ಬರುತ್ತೆ, ಇದು input device ಇರೋದಿಲ್ಲ. ಇದರಲ್ಲಿ CD-ROM ಬರುತ್ತೆ. ಓಕೆ, ನೆಕ್ಸ್ಟು ನಮಗೆ ಕೇಳ್ತಿರೋದು ಯೂಸ್ಫುಲ್, ಇದರಲ್ಲಿ ಹಾರ್ಡ್ ಡಿಸ್ಕ್ ಬರುತ್ತೆ, ಅದು ಇನ್ಬಿಲ್ಟ್ ಇರುತ್ತೆ. ಓಕೆ, ಸೊ OCR, ಲೈಟ್ ಪೆನ್ಸ್ ಆ್ಯಂಡ್ ಕೀಬೋರ್ಡ್ ಇಸ್ ದ ಯೂಸ್ಫುಲ್ ಇನ್ಪುಟ್ ಡಿವೈಸಸ್. ನೆಕ್ಸ್ಟ್ ಕ್ವಶನ್. ಬೈಟ್ ರೆಫರ್ಸ್ ಟು ಎ ಸ್ಟ್ರಿಂಗ್ ಆಫ್ 5 ಬೈನರಿ ಡಿಜಿಟ್, 6 ಬೈನರಿ ಡಿಜಿಟ್, 8 ಬೈನರಿ ಡಿಜಿಟ್ ಅಥವಾ 7 ಬೈನರಿ ಡಿಜಿಟ್ ಆರ್ 8 ಬೈನರಿ ಡಿಜಿಟ್. ಬೈಟ್ ರೆಫರ್ಸ್ ಟು, ಬೈಟ್ ಯಾವಾಗಲೂ ಎ ಸ್ಟ್ರಿಂಗ್ ಆಫ್ 8 binary digits. Okay, next question. Virus is a software which can manipulate data, damage data, replicate itself ಅಥವಾ all the above. ಹೌದು, ವೈರಸ್ಸು ಇಟ್ ವಿಲ್ ಮ್ಯಾನಿಪುಲೇಟ್ ದ ಡೇಟಾ, ಇಟ್ಸ್ ಆಲ್ಸೋ ಡ್ಯಾಮೇಜಸ್ ದ ಡೇಟಾ ಆ್ಯಂಡ್ ರೆಪ್ಲಿಕೇಟ್ ಇಟ್ಸೆಲ್ಫ್. ಅಂದರೆ 1ರಿಂದ ಮಲ್ಟಿಪಲ್ ಆಗುತ್ತೆ, 2 ಇದ್ದಿದ್ದು 4 ಆ ಥರ ರೆಪ್ಲಿಕೇಟ್ ಆಗುತ್ತೆ. ಸೊ ಇದೆಲ್ಲ ಕರೆಕ್ಟ್ ಆಗಿರೋದ್ರಿಂದ ಆಲ್ ಆಫ್ ದಿ ಅಬೌವ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಫಾರ್ ಹ್ಯಾಂಡ್ಲಿಂಗ್ ಲಾರ್ಜ್ ಮಾಸ್ ಆಫ್, ಏನಕ್ಕೆ? ಲಾರ್ಜ್ ಮಾಸ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಇಟ್ಸ್ ಕ್ವಿಕ್ ರಿಟ್ರೀವಲ್, ಬುಕ್ಸ್ ಆ್ಯಂಡ್ ಇಟ್ಸ್ ಕ್ವಿಕ್ ರಿಟ್ರೀವಲ್, ನ್ಯೂಸ್ ಆ್ಯಂಡ್ ಇಟ್ಸ್ ಕ್ವಿಕ್ ರಿಟ್ರೀವಲ್ ಅಥವಾ ಲೈಬ್ರರೀಸ್ ಆ್ಯಂಡ್ ಇಟ್ಸ್ ಕ್ವಿಕ್ ರಿಟ್ರೀವಲ್. ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಫಾರ್ ಹ್ಯಾಂಡ್ಲಿಂಗ್ ಆಲ್ವೇಸ್ ದ ಇನ್ಫಾರ್ಮೇಷನ್ ಆ್ಯಂಡ್ ಇಟ್ಸ್ ಕ್ವಿಕ್ ರಿಟ್ರೀವಲ್ಗೋಸ್ಕರನೇ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್. The following software is a typical example of an operating system. ಇದರಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಎಕ್ಸಾಂಪಲ್? ಓಕೆ, DOS, DBase 3+, WordStar ಅಥವಾ ಲೋಟಸ್ 1, 2, 3. Okay, the correct answer for this is DOS, disk operating system. Okay, next. BIOS contains operating system program, bootstrap program, application system program, convert character to code program. ಇದರಲ್ಲಿ BIOS ಯಾವ ಸಂಬಂಧಪಟ್ಟಿದ್ದು? 1 and 2 ನ 2, 3, 3, 4 ಅಥವಾ 2, 4. BIOS contains only this application system program and convert character code 3 and 4. Unix ಅನ್ನೋದು ಏನು? ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮು, ಡಬಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮು, ಟ್ರಿಪಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮು ಅಥವಾ ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮು. ಯುನಿಕ್ಸ್ ಈಸ್ ಒನ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್. ಇಟ್ ಈಸ್ ಎ
multi-user operating system. So D is the correct answer. Next question, Lycos is this is a old one. ಈಗ ಇದು ಇಲ್ಲ, ಕೇಳಿದ್ರು ಕೇಳ್ಬೋದು ಅಂತ. ಲೈಕೋಸ್ is a ಸರ್ಚ್ ಇಂಜಿನ್ನ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಡೇಟಾಬೇಸ್ ಅಥವಾ ಡೇಟಾಬೇಸ್ ವೆಂಡರ್. ಲೈಕೋಸ್ is ಒನ್ ಆಫ್ ದ ಓಲ್ಡ್ ಸರ್ಚ್ ಇಂಜಿನ್ ಆಪರೇಟರ್. ಓಕೆ, ಲೈಕೋಸ್ ಈ ಗೂಗಲ್ಲು ಇದೆಲ್ಲ ಬರೋಕ್ಕಿಂತ ಮುಂಚೆ ಇದ್ದಿದ್ದು ಲೈಕೋಸ್ ಅಂತ ಒಂದು ಸರ್ಚ್ ಇಂಜಿನ್ ಆಪರೇಟರ್ ಇತ್ತು. ಓಕೆ, ನೆಕ್ಸ್ಟ್ ಕ್ವಶನ್, ಇನ್ಫಾರ್ಮೇಷನ್ ರಿಟ್ರೀವಲ್ ಈಸ್ ಫಾಸ್ಟರ್ ಫ್ರಮ್. ಇನ್ಫಾರ್ಮೇಷನ್ ರಿಟ್ರೀವಲ್ಲು ಯಾವುದರಲ್ಲಿ ಫಾಸ್ಟ್ ಆಗಿರುತ್ತೆ? ಯಾವುದು? FDD ಫ್ಲಾಫಿ ಡಿಸ್ಕ್ ಡ್ರೈವ್, STD ಹಾರ್ಡ್ ಡಿಸ್ಕ್ ಡ್ರೈವ್, ಮ್ಯಾಗ್ನೆಟಿಕ್ ಟೇಪ್ ಆರ್ ಸಾಲಿಡ್ ಸ್ಟೇಟ್ ಡ್ರೈವ್ STD. ಯಾವುದರಲ್ಲಿ ಇನ್ಫಾರ್ಮೇಷನ್ ರಿಟ್ರೀವಲ್ ಫಾಸ್ಟೆಸ್ಟ್ ಆಗಿರುತ್ತೆ? ಕರೆಕ್ಟ್ ಆನ್ಸರ್ ಇಸ್ ಡಿ, ಸಾಲಿಡ್ ಸ್ಟೇಟ್ ಡ್ರೈವ್ STD. ಓಕೆ, ನೆಕ್ಸ್ಟ್, ASCII ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಆಫ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ASCII ಅಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಹ್ಯಾಸ್ ಹೌ ಮೆನಿ ಕೋಡ್ಸ್? ಎಷ್ಟು ಕೋಡ್ ಇರುತ್ತೆ ASCIIಯಲ್ಲಿ? 256, 512, 255 ಅಥವಾ 126? ASCII contains 128 codes. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಬಗ್? ಬಗ್ ಅಂದ್ರೇನು? It is a computer virus or error in computer configuration or error in program ಅಥವಾ none of these. Bug is a error in program. ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಬರುತ್ತಲ್ಲ ಅದನ್ನು ಬಗ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಪೈ ಈಸ್ ದ ಇ ಬುಕ್ ರೀಡಿಂಗ್ ಡಿವೈಸ್ ಬೈ. ಪೈ ಅನ್ನೋದು ಒಂದು ಇ ಬುಕ್ ರೀಡಿಂಗ್ ಡಿವೈಸ್. ಕಿಂಡಲ್ ಇದ್ದಂಗೆ. ಕಿಂಡಲ್ಗೆ ಸಂಬಂಧಪಟ್ಟಿದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಕಿಂಡಲ್ಲು, ದಟ್ ಈಸ್ ಅಮೆಝಾನ್ಗೆ ಸಂಬಂಧಪಟ್ಟಿದೆ ಕಿಂಡಲ್. ಬಟ್ ಹಿಯರ್ ಪೈ ಈಸ್ ಇ ಬುಕ್ ರೀಡಿಂಗ್ ಡಿವೈಸ್ ಫ್ರಮ್ ಅಮೆಝಾನ್, ಸೋನಿ, ಇನ್ಫೋಬೀಮ್ ಅಥವಾ ನೋಕಿಯಾ. ಪೈ ಈಸ್ ಅ ಇ ಬುಕ್ ರೀಡರ್ ಡಿವೈಸ್ ಬೈ ಇನ್ಫೋಬೀಮ್. ಓಕೆ, ಇನ್ಫೋಬೀಮ್ದು, ಅಮೆಝಾನ್ದು ಕಿಂಡಲ್. ಓಕೆ, ನೆಕ್ಸ್ಟ್, ಫಾಲೋಯಿಂಗ್ ಈಸ್ ನಾಟ್ ಎ ವೆಬ್ 2.0 ಟೂಲ್. ವೆಬ್ 2.0 ಟೂಲು ಇದು ಫಾಲೋಯಿಂಗ್ ಅಲ್ಲ. ಯಾವುದು? ಬ್ಲಾಗಾ, ಫೇಸ್ಬುಕ್ಕಾ, UGC ಇನ್ಫೋನೆಟ್ 2.0 ಅಥವಾ RSS ಫೀಡ್? ವೆಬ್ 2.0 ಟೂಲು ಯಾವುದಲ್ಲ ಅಂದರೆ UGC ಇನ್ಫೋನೆಟ್ 2.0. ಓಕೆ, ನೆಕ್ಸ್ಟ್ ಕ್ವಶನ್, ಫಾಲೋಯಿಂಗ್ ಈಸ್ ನಾಟ್ ಎ ನೆಟ್ವರ್ಕ್ ಪ್ರೋಟೋಕಾಲ್. ಫಾಲೋಯಿಂಗ್ ಈಸ್ ನಾಟ್ ಎ ನೆಟ್ವರ್ಕ್ ಪ್ರೋಟೋಕಾಲ್. ಇದರಲ್ಲಿ ಯಾವುದು ನೆಟ್ವರ್ಕ್ ಪ್ರೋಟೋಕಾಲು ಅಲ್ಲ? HTTP, TCP/IP, SMTP, HTML. Which one is not the network protocol? Here HTML is not the network protocol. This is the correct answer. Explanation ನೋಡೋಣ. HTTP ಅಂದರೆ ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. TCP ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್. SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಫೈನಲಿ HTML ಅಂದರೆ ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ನೋಡಿ, ಇವೆಲ್ಲ ಪ್ರೋಟೋಕಾಲ್ ಬರುತ್ತೆ. ದಿಸ್ ಇಸ್ ದ ಲ್ಯಾಂಗ್ವೇಜ್. hypertext markup language, this one. And final question is, conversion of barcode into electrical signals is done by. ನೀವೆಲ್ಲಾದರೂ ಅಂಗಡಿಗೆ ಹೋದರೆ, ಯಾರು ಮಾಲ್ಸ್ಗೆ ಹೋದರೆ ಒಂದು ಬಾರ್ಕೋಡ್ನ ಸ್ಕ್ಯಾನ್ ಮಾಡ್ತಾರೆ, ಅದನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡೋದು ಯಾವುದು? ಸ್ಕ್ಯಾನರ್ಸ್, CRT, ಫೋಟೋ ಸೆನ್ಸರ್ ಅಥವಾ ಯೂನಿಕೋಡ್? ಸ್ಕ್ಯಾನರ್ಸ್ ಆರ್ ಕನ್ವರ್ಟರ್ಸ್. ಅಂದರೆ ಸ್ಕ್ಯಾನರ್ಸ್
which converts the barcode into electrical signal. Scanners is the correct answer here. So ಈ ಸೆಷನ್ ಸಂಬಂಧಪಟ್ಟಿದ್ದು 15 minutes 25 questions. I will end here only. So ನೆಕ್ಸ್ಟು ಸೆಷನಲ್ಲೂ ಇನ್ನು ಹಲವು ಇನ್ನು ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ತೊಗೊಂಬರ್ತೀನಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.